ವೆಲ್ಕಮ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ರವೆಯಲ್ಲಿ ಮಸಾಲಾ ಬ್ರೆಡ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಕ್ವಿಕ್ ಆ್ಯಂಡ್ ಈಸಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಲಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಬನ್ನಿ. ತೋರಿಸ್ತೀನಿ. 2 ಲೋಟ ರವೆ ತೊಗೊಂಡಿದ್ದೀನಿ, ಸಣ್ಣ ಲೋಟ. ಗ್ರೀನ್ ಚಿಲ್ಲಿ ಒಂದು 4 ರಿಂದ 5 ತೊಗೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ಮು, 3 ಟೊಮಾಟೊ, ಕೊತ್ತಂಬರಿ ಒಂದು 1/4 ಬಂಚು, ಮೊಸರು ಒಂದು ಫುಲ್ಲು, ಉಪ್ಪು, ಆನಿಯನ್, ಈರುಳ್ಳಿ, ಕ್ಯಾರೆಟು, ಆಲೂಗಡ್ಡೆ, ಸ್ವಲ್ಪ ಸೋಡಾ, ಹಾಗೆ ಬೆಳ್ಳುಳ್ಳಿ, ಗಾರ್ಲಿಕ್. ಈಗ ಮಾಡೋ ಮೆಥಡ್ ತೋರಿಸ್ತೀನಿ. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಕಪ್ ಮೊಸರು, ಹಾಗೆ 2 ಲೋಟ ರವೆ. ಟೇಸ್ಟಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಬೇಕಿಂಗ್ ಸೋಡಾ. ಈಗ ಪೇಸ್ಟ್ ಮಾಡ್ಕೊಂಡಿದ್ದು ಆ್ಯಡ್ ಮಾಡ್ತಾಯಿದ್ದೀನಿ. ರವೆನೂ ಮೊಸರು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಕ್ಯಾರೆಟು, ಆನಿಯನ್ನು, ಗ್ರೀನ್ ಚಿಲ್ಲಿ, ಕ್ಯಾಪ್ಸಿಕಮ್, ಟೊಮಾಟೊ, ಕೊತ್ತಂಬರಿ. ಓಕೆ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಇದೆಲ್ಲ ಮಿಕ್ಸ್ ಮಾಡಿ ಸ್ಟೀಮ್ ಮಾಡೋಕ್ಕೆ ಇಡಬೇಕಷ್ಟೆ. ಹಬೆಯಲ್ಲಿ ಈಗ ಇಡ್ಲಿ ಸ್ಟೀಮ್ ಹೇಗೆ ಮಾಡ್ತೀವೋ ಹಾಗೇ ಮಾಡೋದು. ಇದೆಲ್ಲನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 15 ಮಿನಿಟ್ಸ್ ಸೈಡಿಗೆ ಇಡೋಣ. ಈಗ 15 ಮಿನಿಟ್ಸ್ ಆಗಿದೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ. ಎಲ್ಲ ಕಡೆನೂ ತುಂಬ ಆಗಿಬಿಟ್ಟಿದೆ, ಸ್ವಲ್ಪ ಹುಷಾರು ಇರಲಿಲ್ಲ. ಓಕೆ, ಈಗ ಎಲ್ಲ ಅಪ್ಲೈ ಮಾಡಿದ್ದೀನಿ ಆಯಿಲ್. ಓಕೆ, ಈಗ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ಟ್ರೇಯಲ್ಲಿ. ಓಕೆ, ಈಗ ಚೀಸ್ ಸ್ಲೈಸ್ ಇಡ್ತಾಯಿದ್ದೀನಿ. ಇದು ಆಪ್ಷನ್, ಇಷ್ಟ ಇದ್ದರೆ ಇಟ್ಕೊಳ್ಳಿ, ಇಲ್ದಿದ್ರೆ ಬೇಡ, ಇದ್ದರೆ ಇಟ್ಕೊಳ್ಳಿ. ಹಾಗೆ ಪೊಟ್ಯಾಟೊ ಇಡ್ತಾಯಿದ್ದೀನಿ, ಸ್ವಲ್ಪ ಡೆಕೋರೇಷನಿಗೋಸ್ಕರ ಅಷ್ಟೇ, ಚೆನ್ನಾಗಿ ಕಾಣಲಿ ಅಂತ. ಓಕೆ, ನೆಕ್ಸ್ಟ್ ಕ್ಯಾಪ್ಸಿಕಮ್ ಇಡ್ತಾಯಿದ್ದೀನಿ, ಈ ಟೊಮ್ಯಾಟೊ. ಈ ಥರ ಎಲ್ಲರಿಗೂ ನೋಡಿದ್ರು ತಿನ್ನಬೇಕು ಅನಿಸುತ್ತೆ ತಕ್ಷಣ, ಆ ಥರ ಕಲರ್ಫುಲ್ಲಾಗಿ ಕಾಣುತ್ತೆ. ಹಾಗೆ ಈಗ ಕ್ಯಾಪ್ಸಿಕಮ್ ಇಡ್ತಾಯಿದ್ದೀನಿ ನಾನು. ಹೀಗೆ ಮಾಡಬೇಕು ಅಂತ ಏನಿಲ್ಲ. ಓಕೆ, ಎಳೆ ದಾಸವಾಳದ ಎಲೆ, ಓಕೆ ಗೈಸ್, ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಐ ಹೋಪ್. ಓಕೆ, ಇದಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಏನು ಮಾಡಲಿ ಹೇಳ್ರಿ. ನೀನೇನು ಮಾಡಬೇಡ, ಅದು ಗಿಡ ಸೇರ್ತೆ ಮಾಡುವಂತ ರೆಡಿಯಾಗಿದೆ ನೋಡಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಾ? ಬಾಯಲ್ಲಿ ನೀರು ಬರ್ತಿದೆಯಾ? ಹೇಗೆ ಅನ್ನಿಸ್ತು ಅಂತ ರೆಸಿಪಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಫಸ್ಟ್ ಟೈಮ್ ಚೀಸ್ ಹಾಕಿದ್ದೀನಿ, ಎಲ್ಲನೂ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್? ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಬಾಯಲ್ಲೂ ನೀರು ಬರ್ತಿದೆ ಅಂದ್ಕೊಳ್ತೀನಿ ನೋಡಿ. ಇಷ್ಟೇ,